ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮಂಜು ಶ್ರೀನಿವಾಸ್ ಕನ್ನಡ ಬ್ಲಾಗ್ಸ್. ನಾನು ತೋರಿಸ್ಕೊಡ್ತಾ ಇರೋದು ಮಸೊಪ್ಪು ಸಾರು ಯಾವ ರೀತಿ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ನೋಡ್ಕೊಬರೋಣ. ನಾನು ಮೆಂತ್ಯ ಸೊಪ್ಪು ಮತ್ತು ಪಾಲಕು ಸಬ್ಬಕ್ಕಿ ತೊಗೋಬೋದು. ನಾನು ತೊಗೊಂಡಿರೋದು ಇವತ್ತು ನಾನು ಸಕ್ಕೊತ್ತಿ ಸೊಪ್ಪು ತೊಗೊಂಡಿದ್ದೀನಿ. 3 ಮಿಶ್ರಣದ ಸೊಪ್ಪುಗಳನ್ನ ಹಾಕಿ ನಾವು ಮಾಡ್ಬೋದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ನಾನು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಉಪ್ಪು, ಸಾಸಿವೆ, ಟೊಮೊಟೊ, ಹುಣಸೆಹಣ್ಣು, ಈರುಳ್ಳಿ, ಕರಿಬೇವು, ಜೀರಿಗೆ, ತೊಗರಿಬೇಳೆ, ಎಣ್ಣೆ ಮತ್ತು ಅದಕ್ಕೆ ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ, ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ ತೊಗೊತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಬನ್ನಿ. ಸ್ಟವ್ ಆನ್ ಮಾಡ್ಕೊಳ್ಳಿ, ಅದರ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಇಟ್ಕೊಂಡು ಅದರೊಳಗಡೆ ನೀರು ಹಾಕ್ಕೊಂಡು ತೊಗರಿಬೇಳೆ ಹಾಕ್ಕೊಳ್ಳಿ. ಆನಂತರ ಸೊಪ್ಪು ಹಾಕ್ಕೊಳ್ಳಿ, ಅದಕ್ಕೆ ಬೇಯಿಸೋದಕ್ಕೆ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ ನಂತರ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಆದ ನಂತರ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಳ್ಳಿ, ಟೊಮೊಟೊ ಹಾಕ್ಕೊಳ್ಳಿ, ಹುಣಸೆಹಣ್ಣು ಹಾಕ್ಕೊಂಡು ಎಲ್ಲ ನೀವು ಏನೇನು ಸಾಮಗ್ರಿಗಳು ಇಟ್ಕೊಂಡಿದ್ರೆ ಅವೆಲ್ಲ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕ್ಕೊಂಡು, ನಿಮ್ಮ ಕೊತ್ತಂಬರಿ ಸೊಪ್ಪು ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟು ರುಬ್ಬೋವಾಗೆ ಹಾಕ್ಕೋಬೋದು. ಈ ರೀತಿ ಮಾಡ್ಕೊಂಡು ಆಯಿಲ್ ಒಂದು 2-3 ಡ್ರಾಪ್ ಹಾಕ್ಕೊಂಡು ನೀವು ಕ್ಲೋಸ್ ಮಾಡಿ 2 ವಿಸಲ್ ಹಾಕ್ಸ್ಕೊಳ್ಳಿ. ಹಾಕ್ಸ್ಕೊಂಡಿದ ನಂತರ ನೋಡಿ, ಕ್ಯಾಪ್ ತೆಗೆದು ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಯಾವ ರೀತಿ ಆಗಿದೆ ಅಂತ. ನೋಡಿ, ನಾನು ಈ ಥರ ಬೇಯಿಸ್ಕೊಂಡಿದ್ದೀನಿ. 2 ವಿಸಲ್ ಆಗಿದ ನಂತರ ಅದನ್ನ ನೋಡಿ ಒಂದು ಸೌಟ್ ಮುಖಾಂತರ ಅದನ್ನ ತೆಗೆದುಬಿಟ್ಟು ಬೇಳೆ ಸ್ವಲ್ಪ ಬೇಕು ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ, ಬೇಡ ಅಂದರೆ ಅದರಲ್ಲಿ ಎಷ್ಟು ಬಂದರೆ ಅಷ್ಟೇ ಸಾಕು. ಒಂದು ತಟ್ಟೆಲಿ ಆರಿಸ್ಕೊಂಡು ನೋಡಿ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ಳೋವಾಗ ನಿಮಗೆ ಸಾಂಬಾರು ಪುಡಿ ಬೇಕು ಅಂದರೆ ಹಾಕ್ಕೊಂಡು ರುಬ್ಕೊಳ್ಳಿ. ಬೇಡ ನಮಗೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಇದೆ ಅಂದರೆ ಪರವಾಗಿಲ್ಲ, ಅದು ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿ ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋದು, ತರಿಯಾಗಿ ರುಬ್ಕೊಂಡು ನೋಡಿ, ನೀರು ನೋಡ್ಕೊಂಡು ಹೆಚ್ಚು ಕಮ್ಮಿ ಹೆಂಗಿದೆಯೋ ಅದಕ್ಕೆ ಮಿಶ್ರಣ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ನಮಗೆ 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ತುಂಬ ನೀರಾಗೂ ಮಾಡ್ಕೊಂಡಿಲ್ಲ, ತುಂಬ ಗಟ್ಟಿಯಾಗೂ ಮಾಡ್ಕೊಂಡಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿದ ನಂತರ ಒಗ್ಗರಣೆ ನೀವು ಫಸ್ಟ್ ಆದರೂ ಕೊಟ್ಕೋಬೋದು, ಕೊನೆಲಾದರೂ ಕೊಟ್ಕೋಬೋದು. ನಾನು ನೋಡಿ ಕೊನೆಯಲ್ಲಿ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಅದಕ್ಕೆ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಗ್ಗರಣೆನ ಎಲ್ಲ ಫ್ರೈ ಮಾಡಿಕೊಂಡು ಆನಂತರ ನೋಡಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ನಾನು ಆಲ್ರೆಡಿ ಫಸ್ಟೇ ಕುದಿಸ್ಕೊಂಡಿದ್ದೆ. ನೋಡಿ, ನಾನು ನಂತರ 5 ನಿಮಿಷ ಕುದಿಸ್ಕೊಂಡೆ. ಈ ರೀತಿ ನಮ್ಮನೇಲಿ ರುಚಿಕರವಾದ ಮಸೊಪ್ಪು ಸಾರು ರೆಡಿ ಆಯಿತು. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಆಲ್.